ಜೀವಂತವಾಗಿರ್ತಕ್ಕಂಥ ಮನವಾದಿಗಳಿಗೆ ಬೇಕೇ ಬೇಕು. ಡಾಕ್ಟರ್ ಮಲ್ಲಿಕಾರ್ಜುನ್. ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರಾಖಂಡ ರಾಜ್ಯದ ಹಲ್ದಾನಿಯಲ್ಲಿ ಆಗಸ್ಟ್ 8ರಂದು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿ ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿರುವ ಘಟನೆಯನ್ನು ಖಂಡಿಸಿ ಯಾದಗಿರಿಯಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡ ಶ್ಯಾಮ್ಸನ್ ಮಾಳಿಕೇರಿ, ದೇಶದಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿರುವುದಕ್ಕೆ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿರುವ ಘಟನೆಯ ಸಾಕ್ಷಿಯಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಾಲದಿಂದಲೂ ಕೂಡ ಜಾತಿ ತಾರತಮ್ಯದ ವಿರುದ್ಧ ಹೋರಾಟ ನಡೀತಾ ಇದ್ರು. ಇಂದಿಗೂ ದಲಿತರಿಗೆ ಚಹಾ ಹೋಟೆಲ್, ದೇವಸ್ಥಾನ ಹಾಗೂ ಸಭೆ ಸಮಾರಂಭಗಳಲ್ಲಿ ಅವಕಾಶ ನಿರಾಕರಿಸುವಂತಹ ಘಟನೆಗಳು ಕೂಡ ಜರುಗ್ತಾ ಇದೆ. ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನ ಶುದ್ಧೀಕರಣ ಮಾಡುವ ಮೂಲಕ ಅವರನ್ನ ಅವಮಾನಿಸಲಾಗಿದೆ ಅಂತ ಆರೋಪಿಸಿದ್ರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮರೆಪ್ಪ ಚೆಟ್ಟೇರ್ಕರ್ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿದ ಕಾರ್ಯಕ್ರಮದ ಸ್ಥಳವನ್ನ ಶುದ್ಧೀಕರಣ ಮಾಡಿರುವುದು ಅತ್ಯಂತ ವಿಕೃತ ಹಾಗೂ ಖಂಡನೀಯ ಘಟನೆ. 21ನೇ ಶತಮಾನದ ಪ್ರಜಾಪ್ರಭುತ್ವ ಭಾರತದಲ್ಲೂ ಕೂಡ ಜಾತಿ ತಾರತಮ್ಯದ ಮನಸ್ಥಿತಿ ಜೀವಂತವಾಗಿರುವುದು ಶೋಚನೀಯ ಅಂತ ಹೇಳಿದ್ದಾರೆ. ಇಂತಹ ಜಾತಿವಾದಿ ಮನಸ್ಥಿತಿಗೆ ಕಡಿವಾಣ ಹಾಕಬೇಕು. ಘಟನೆಯಲ್ಲಿ ಭಾಗಿಯಾದವರನ್ನ ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅಗತ್ಯವಿದ್ದಲ್ಲಿ ಗಡೀಪಾರು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇವತ್ತು ದಿನ ನಾವು ಏನು ಉತ್ತರಾಖಂಡ ರಾಜ್ಯದಲ್ಲಿ ಮೊನ್ನೆ ತಾನೇ ಆಗಿರುವಂಥ ಒಂದು ಘಟನೆಯನ್ನ, ಅಂದರೆ ನಮ್ಮ ಸರ್ವೋಚ್ಚ ನ್ಯಾಯಕ, ನಮ್ಮ ಎಐಸಿಸಿ ಅಧ್ಯಕ್ಷರು ಆಗಿರುವಂಥ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಹೋರಾಟಗಾರರು, ಮುತ್ಸದಿ ರಾಜಕಾರಣಿ ಆಗಿರುವಂಥ ಧೀಮಂತ ನಾಯಕರು ಆಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಆ ಒಂದು ಸ್ಥಳದಲ್ಲಿ ಒಂದು ಭಾಷಣ ಮಾಡಿದಂಥ ಆದ ನಂತರ ಆ ಸ್ಥಳವನ್ನು ಶುದ್ಧೀಕರಣಗೊಳಿಸಿ ಒಬ್ಬ ದಲಿತ ಇಲ್ಲಿ ಬಂದು ಭಾಷಣ ಮಾಡಿರೋದು ತಪ್ಪು ಅನ್ನುವಂಥ ಒಂದು ಏನು ಭಾವನೆ ಇಟ್ಕೊಂಡು ಅಲ್ಲಿನ ಆ ಭಾಗದ ಮನುವಾದಿಗಳು, RSS ವಾದಿಗಳು ಆ ಸ್ಥಳವನ್ನು ಗಂಗಾ ಜಲ ಮತ್ತು ಗೋಮು ಇದರಲಿಂತನ ಸ್ವಚ್ಛ ಮಾಡಿ, ಆ ಗೋಮೂತ್ರದಿಂದ ಸ್ವಚ್ಛ ಮಾಡಿರೋದು ಭಾಳಷ್ಟು ಖಂಡನೀಯ. ಇಡೀ ದೇಶವೇ ಇದನ್ನು ಈ ಘಟನೆಯನ್ನು ತಲೆ ತೆಗೆಸುವಂಥದ್ದೇ ಮಾಡಿದೆ. ಯಾಕಂತಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಕಳೆದರೂ ಸಹ ಇನ್ನೂ ನಮ್ಮ ರಾಷ್ಟ್ರದಲ್ಲಿ ಒಂದು ಅಸ್ಪೃಶ್ಯತೆ ಇನ್ನೂ ಜೀವಂತ ಇದೆಯಲ್ಲ. ಯಾಕಂತಂದರೆ ಅಂಥ ಒಂದು ಉನ್ನತ ಸ್ಥಾನದಲ್ಲಿರುವಂಥ ರಾಷ್ಟ್ರ ನಾಯಕ ಮಟ್ಟದಲ್ಲಿರುವಂಥ ನಾಯಕರಿಗೇ ಇಂಥ ಒಂದು ಅವಮಾನ ಮಾಡಿದ್ದಾರೆ ಅಂದರೆ ಇಡೀ ನಮ್ಮ ಮಾನವ ಕುಲನೇ ತಲೆ ತೆಗೆಸುವಂಥ ಘಟನೆ ನಡೆದಿದೆ. ಸೊ ಆ ವಿಚಾರವಾಗಿ ಯಾಕಂತಂದರೆ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ನೀಡಿದ್ದಾರೆ. ಇಂಥ ಘಟನೆಯನ್ನು ಮಾಡಬಾರ್ದು, ಇದು ಕಾನೂನು ಬಾಹಿರ. ಇಂಥ ಘಟನೆಗಳು ಮಾಡಿದರೆ ಸಾಮಾಜಿಕ ಬಹಿಷ್ಕಾರ ಆಗಿರ್ಬೋದು, ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ವಿಶೇಷವಾಗಿ ಅಸ್ಪೃಶ್ಯತೆ ಮಾಡುವುದು ಯಾರೇ ಆಗಿರಲಿ ಅವರು ಈ ಒಂದು ರಾಷ್ಟ್ರದ ವಿರೋಧಿಗಳು, ಸಂವಿಧಾನ ವಿರೋಧಿಗಳಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಕಾನೂನನ್ನೇ ಮಾಡಿಕೊಟ್ಟಿದ್ದಾರೆ. ಆದರೂ ಸಹ ಇಂಥ ಒಂದು ಅಸಂವಿಧಾನಿಕ ನಡೆಯನ್ನು, ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಮ್ಮ ರಾಷ್ಟ್ರದಲ್ಲಿ ನಡೀತಾ ಇದೆ. ಇನ್ನೂ ನಮ್ಮ ಭಾಗದಲ್ಲಿ ಕೂಡ ಭಾಳಷ್ಟು ಅಸ್ಪೃಶ್ಯತೆ ಜೀವಂತ ಇದೆ. ಸೊ ಅದನ್ನು ನಾವೆಲ್ಲರೂ ಸೇರಿ ಅದನ್ನು ತೆರವು ಮಾಡಬೇಕು, ಮುಕ್ತಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ಏನು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಭಾಷಣ ಮಾಡಿದ ಸ್ಥಳವನ್ನು ಏನು ಶುದ್ಧೀಕರಣಗೊಳಿಸಿ ಅವಮಾನ ಮಾಡಿದ್ದಾರೆ, ಇಡೀ ಭಾರತ ದೇಶದ ಭಾರತ ನಾಗರಿಕರೇ ತಲೆ ತೆಗೆಸುವಂಥ ಕೆಲಸ ಆಗಿದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಈ ಘಟನೆಯನ್ನು ಖಂಡಿಸಿ ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾನ್ಯ ಘನವೇತ ರಾಷ್ಟ್ರಪತಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಮುಖಾಂತರ ಒಂದು ಮನವಿಯನ್ನು ಮಾಡಿದ್ದೇವೆ. ಕೂಡಲೇ ಅದನ್ನು ಒಂದು ಯಾರು ಶುದ್ಧೀಕರಣಗೊಳಿಸಿದ್ದಾರೆ ಮನುವಾದಿಗಳು ಅಂಥವ್ರ ಮೇಲೆ ಸೂಕ್ತ ಕೂಡಲೇ ಕ್ರಮ ಆಗಬೇಕು, ಅವ್ರನ್ನ ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು ಮತ್ತು ಕಾನೂನಡಿಯಲ್ಲಿ ಶಿಕ್ಷೆ ಆಗಬೇಕನ್ನುವಂಥ ಒಂದು ಮನವಿಯನ್ನು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೊಟ್ಟಿದ್ದೇವೆ. ಸೊ ಆದಷ್ಟು ಬೇಗನೆ ಈ ಒಂದು ಆರೋಪಿಗಳ ಮೇಲೆ ಕ್ರಮ ಆಗದೇ ಇದ್ದರೆ ಇಡೀ ಯಾದಗಿರಿ ಜಿಲ್ಲೆಯನ್ನು ಬಂದ್ ಮಾಡೋ ಮುಖಾಂತರ ಉಗ್ರವಾದಂಥ ಹೋರಾಟ ಕೇವಲ ನಮ್ಮ ದಲಿತ ಸಂಘರ್ಷ ಸಮಿತಿ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿರುವಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು, ಅಹಿಂದ ಮುಖಂಡರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ನಾವು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಆ ಎಲ್ಲ ಸಂವಿಧಾನದ ಅಡಿಯಲ್ಲಿರುವಂಥ ಪ್ರಗತಿಪರ ಚಿಂತಕರು ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯನ್ನು
ಈ ಒಂದು ವೇದಿಕೆ ಮೂಲಕ ಕೊಡ್ತಾ ಇದ್ದೀನಿ. ಜೈ ಭೀಮ್, ನಮೋ ಬುದ್ಧಯ್ಯ, ಧನ್ಯವಾದಗಳು. ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಅಧ್ಯಕ್ಷ ಬಾಬುರಾವ್ ಕಾಡ್ಲೂರ್, ಗೋಪಾಲ ತೇಳಗೇರಿ, ಸೈದಪ್ಪ ಕೋಲೂರು, ಭೀಮ್ರಾಯ್ ಹೊಸ್ಮನಿ, ಪರಶುರಾಮ್ ಒಡೆಯರ್, ನಿಂಗಪ್ಪ ಬೀರ್ನಾಳ್, ಹೊನ್ನಪ್ಪ ನಾಟೇಕರ್, ಲಾಲಪ್ಪ ತಲಾರಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.